ಹೌಸ್ ಇಟ್ಸ್ ಎ ಪ್ರಯಾರಿಟಿ ಏರಿಯಾ ಅಲ್ವಾ. ಪ್ರತಿಯೊಬ್ಬರಿಗೂ ತಲೆ ಮೇಲೆ ಸೂರು ಇರಬೇಕು, ಅದು ಪ್ರಯಾರಿಟಿ. ಅದು ಸವಲತ್ತನ್ನು ಮೂಲಭೂತ ಸೌಕರ್ಯನ ಒದಗಿಸ್ಕೊಡ್ಬೇಕು ಜನರಿಗೆ. ವೆದರ್ ಈಸ್ ಮೈನಾರಿಟಿ ಬ್ಯಾಕ್ವರ್ಡ್ ಶೆಡ್ಯೂಲ್ ಕಾಸ್ಟ್ ಆರ್ ಜನರಲ್, ಯಾರು ವಸತಿ ಇದ್ದರಲ್ಲ ಅವ್ರಿಗೆಲ್ಲ ವಸತಿ ಕೊಡಬೇಕು ಅನ್ನೋದೇ ನಮ್ಮ ಸರ್ಕಾರದ ನೀತಿ. ಈ ವಸತಿಗಳನ್ನು ಹಂಚುವಾಗ ಅಲ್ಪಸಂಖ್ಯಾತರ ಸಮುದಾಯದ ಹೆಚ್ಚು ಜನರಿಗೆ ವಸತಿಗಳಿಲ್ಲ. ಹೀಗಾಗಿ ಹಂತವಾಗಿ ವಸತಿಯನ್ನು ಎಲ್ಲ ಸಮಾಜಕ್ಕೆ ಕೊಡಬೇಕು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಅವ್ರಿಗೆ ಕೊಡ್ತಿರೋದ್ರಲ್ಲಿ ಸ್ವಲ್ಪ ಹೆಚ್ಚು ಕೊಡಿ ಅಂತ ಹೇಳಿ ತೀರ್ಮಾನ ಆಗಿದೆ ವಿನಃ ಅದಕ್ಕೆ ಧರ್ಮನೋ ಜಾತಿನೋ ಇದು ಯಾವುದೂ ಮಾನದಂಡ ಅಲ್ಲ. ವಸತಿ ಇಲ್ದಿರೋರ್ಗೆ ವಸತಿ ಕೊಡಬೇಕು. ಬರೀ ಯಾವ ಬರೀ ಬುದ್ಧಿ ಇಲ್ಲದೆ ಮಾತಾಡ್ತವ್ರಿಗೆಲ್ಲ ಹೇಳ್ತೀರನ್ರಿ. ಸ್ವತಂತ್ರ ಹೋರಾಟಗಾರನಿಲ್ವನ್ರಿ, ಬ್ರಿಟಿಷರ ವಿರುದ್ಧ ಹೋರಾಡಲು ಇವ್ರು ಹೋರಾಟ ಮಾಡಿದ್ರೆ ಬ್ರಿಟಿಷರ ವಿರುದ್ಧ. ಮುಸ್ಲಿಂ ಅಂದ ತಕ್ಷಣ ರಾಷ್ಟ್ರ ವಿರೋಧಿ ಅಂತಲ್ವೇ? 140 ಕೋಟಿ ಜನಸಂಖ್ಯೆ ಇದೆ ಭಾರತದಲ್ಲಿ, ಅದರಲ್ಲಿ 17% ಮುಸ್ಲಿಂ ಇದ್ದಾರೆ. ಆರ್ ದೇ ನಾಟ್ ಇಂಡಿಯನ್ಸ್? ಆರ್ ದೇ ನಾಟ್ ಎಂಟರ್ಡ್ ಟು ದಿ ಪ್ರಾವಿಷನ್ ಆಫ್ ದಿ ಕಾನ್ಸ್ಟಿಟ್ಯೂಷನ್? ದೇ ಅವೈಲ್ ದಿ ರೈಟ್ಸ್ ಆ್ಯಂಡ್ ಫಂಡಮೆಂಟಲ್ ರೈಟ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಸುಮ್ಮನೆ ಯಾಕ್ರಿ ಸುಮ್ಮನೆ ಇಲ್ಲದೆಲ್ಲ ಮಾತಾಡ್ತೀರಿ? ಸಿ, ಅವರ ಜನಸಂಖ್ಯೆಯಲ್ಲಿ ಮುಸ್ಲಿಂ ಸಮುದಾಯದಲ್ಲಿ ಹೆಚ್ಚು ಜನರಿಗೆ ಹೋಗಿ ಅವ್ರು ವಾಸ ಮಾಡೋ ಏರಿಯಾ ನೋಡಿ. ದೇ ಲಿವ್ ಲೈಕ್ ಅನಿಮಲ್ ಬೀಯಿಂಗ್ಸ್. ಏನು ಮೂಲಭೂತ ಕೊಡಬಾರ್ದು ಅವ್ರಿಗೆ? ಆರ್ ದೇ ನಾಟ್ ಇಂಡಿಯನ್ಸ್? ಗೌರ್ಮೆಂಟ್ ವಿಲ್ ಟೇಕ್ ಎ ಡಿಸಿಷನ್. ಕೋಟಾ ಕೊಡ್ತೀವಿ. ಹೌಸ್ ಈಸ್ ಎ ಪ್ರಯಾರಿಟಿ. ಮನೆ ಇಲ್ದಿದ್ದವ್ರಿಗೆ ಎಲ್ರಿಗೂ ಮನೆ ಕೊಡಬೇಕು ಅನ್ನೋ ನೀತಿ ಆದಮೇಲೆ ಅಂಥದ್ದು ಯಾರಿಗೆಲ್ಲ ಎಲ್ಲರೂ ಕೊಡ್ತೀವಿ. ಕೊಡುವಾಗ ಹೆಚ್ಚು ಸಂಖ್ಯೆಯವರು ಅವ್ರ ಮನೆ ಇಲ್ದಿರೋದ್ರಿಂದ 10% ಬದಲು 15% ಜಾಸ್ತಿ ಕೊಡಿ ಅಂತ ಹೇಳಿದ್ದೀವಿ. ಇಟ್ ಡಸಂಟ್ ಮೀನ್ ವಿ ಆರ್ ಡಿನೈಯಿಂಗ್ ಅದರ್ಸ್. ಎಲ್ಲರೂ ಯಾರು ವಸತಿ ಇಲ್ಲ ಅವ್ರಿಗೆಲ್ಲ ವಸತಿ ಕೊಡ್ತೀವಿ. ಹೌಸ್ ಇಟ್ಸ್ ಎ ಪ್ರಯಾರಿಟಿ ಏರಿಯಾ ಅಲ್ವಾ. ಪ್ರತಿಯೊಬ್ಬರಿಗೂ ತಲೆ ಮೇಲೆ ಸೂರು ಇರಬೇಕು, ಅದು ಪ್ರಯಾರಿಟಿ. ಅದು ಸವಲತ್ತನ್ನು ಮೂಲಭೂತ ಸೌಕರ್ಯನ ಒದಗಿಸ್ಕೊಡ್ಬೇಕು ಜನರಿಗೆ. ವೆದರ್ ಈಸ್ ಮೈನಾರಿಟಿ ಬ್ಯಾಕ್ವರ್ಡ್ ಶೆಡ್ಯೂಲ್ ಕಾಸ್ಟ್ ಆರ್ ಜನರಲ್, ಯಾರು ವಸತಿ ಇದ್ದರಲ್ಲ ಅವ್ರಿಗೆಲ್ಲ ವಸತಿ ಕೊಡಬೇಕು ಅನ್ನೋದೇ ನಮ್ಮ ಸರ್ಕಾರದ ನೀತಿ. ಈ ವಸತಿಗಳನ್ನು ಹಂಚುವಾಗ ಅಲ್ಪಸಂಖ್ಯಾತರ ಸಮುದಾಯದ ಹೆಚ್ಚು ಜನರಿಗೆ ವಸತಿಗಳಿಲ್ಲ. ಹೀಗಾಗಿ ಹಂತವಾಗಿ ವಸತಿಯನ್ನು ಎಲ್ಲ ಸಮಾಜಕ್ಕೆ ಕೊಡಬೇಕು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಅವ್ರಿಗೆ ಕೊಡ್ತಿರೋದ್ರಲ್ಲಿ ಸ್ವಲ್ಪ ಹೆಚ್ಚು ಕೊಡಿ ಅಂತ ಹೇಳಿ ತೀರ್ಮಾನ ಆಗಿದೆ ವಿನಃ ಅದಕ್ಕೆ ಧರ್ಮನೋ ಜಾತಿನೋ ಇದು ಯಾವುದೂ ಮಾನದಂಡ ಅಲ್ಲ. ವಸತಿ ಇಲ್ದಿರೋರ್ಗೆ ವಸತಿ ಕೊಡಬೇಕು. ಬರೀ ಯಾವ ಬರೀ ಬುದ್ಧಿ ಇಲ್ಲದೆ ಮಾತಾಡ್ತವ್ರಿಗೆಲ್ಲ ಹೇಳ್ತೀರನ್ರಿ. ಸ್ವತಂತ್ರ ಹೋರಾಟಗಾರನಿಲ್ವನ್ರಿ, ಬ್ರಿಟಿಷರ ವಿರುದ್ಧ ಹೋರಾಡಲು ಇವ್ರು ಹೋರಾಟ ಮಾಡಿದ್ರೆ ಬ್ರಿಟಿಷರ ವಿರುದ್ಧ. ಮುಸ್ಲಿಂ ಅಂದ ತಕ್ಷಣ ರಾಷ್ಟ್ರ ವಿರೋಧಿ ಅಂತಲ್ವೇ? 140 ಕೋಟಿ ಜನಸಂಖ್ಯೆ ಇದೆ ಭಾರತದಲ್ಲಿ, ಅದರಲ್ಲಿ 17% ಮುಸ್ಲಿಂ ಇದ್ದಾರೆ. ಆರ್ ದೇ ನಾಟ್ ಇಂಡಿಯನ್ಸ್? ಆರ್ ದೇ ನಾಟ್ ಎಂಟರ್ಡ್ ಟು ದಿ ಪ್ರಾವಿಷನ್ ಆಫ್ ದಿ ಕಾನ್ಸ್ಟಿಟ್ಯೂಷನ್? ದೇ ಅವೈಲ್ ದಿ ರೈಟ್ಸ್ ಆ್ಯಂಡ್ ಫಂಡಮೆಂಟಲ್ ರೈಟ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಸುಮ್ಮನೆ ಯಾಕ್ರಿ ಸುಮ್ಮನೆ ಇಲ್ಲದೆಲ್ಲ ಮಾತಾಡ್ತೀರಿ? ಸಿ, ಅವರ ಜನಸಂಖ್ಯೆಯಲ್ಲಿ ಮುಸ್ಲಿಂ ಸಮುದಾಯದಲ್ಲಿ ಹೆಚ್ಚು ಜನರಿಗೆ ಹೋಗಿ ಅವ್ರು ವಾಸ ಮಾಡೋ ಏರಿಯಾ ನೋಡಿ. ದೇ ಲಿವ್ ಲೈಕ್ ಅನಿಮಲ್ ಬೀಯಿಂಗ್ಸ್. ಏನು ಮೂಲಭೂತ ಕೊಡಬಾರ್ದು ಅವ್ರಿಗೆ? ಆರ್ ದೇ ನಾಟ್ ಇಂಡಿಯನ್ಸ್? ಗೌರ್ಮೆಂಟ್ ವಿಲ್ ಟೇಕ್ ಎ ಡಿಸಿಷನ್. ಕೋಟಾ ಕೊಡ್ತೀವಿ. ಹೌಸ್ ಈಸ್ ಎ ಪ್ರಯಾರಿಟಿ. ಮನೆ ಇಲ್ದಿದ್ದವ್ರಿಗೆ ಎಲ್ರಿಗೂ ಮನೆ ಕೊಡಬೇಕು ಅನ್ನೋ ನೀತಿ ಆದಮೇಲೆ ಅಂಥದ್ದು ಯಾರಿಗೆಲ್ಲ ಎಲ್ಲರೂ ಕೊಡ್ತೀವಿ. ಕೊಡುವಾಗ ಹೆಚ್ಚು ಸಂಖ್ಯೆಯವರು ಅವ್ರ ಮನೆ ಇಲ್ದಿರೋದ್ರಿಂದ 10% ಬದಲು 15% ಜಾಸ್ತಿ ಕೊಡಿ ಅಂತ ಹೇಳಿದ್ದೀವಿ. ಇಟ್ ಡಸಂಟ್ ಮೀನ್ ವಿ ಆರ್ ಡಿನೈಯಿಂಗ್ ಅದರ್ಸ್. ಎಲ್ಲರೂ ಯಾರು ವಸತಿ ಇಲ್ಲ ಅವ್ರಿಗೆಲ್ಲ ವಸತಿ ಕೊಡ್ತೀವಿ. ಹೌಸ್ ಇಟ್ಸ್ ಎ ಪ್ರಯಾರಿಟಿ ಏರಿಯಾ ಅಲ್ವಾ. ಪ್ರತಿಯೊಬ್ಬರಿಗೂ ತಲೆ ಮೇಲೆ ಸೂರು ಇರಬೇಕು, ಅದು ಪ್ರಯಾರಿಟಿ. ಅದು ಸವಲತ್ತನ್ನು ಮೂಲಭೂತ ಸೌಕರ್ಯನ ಒದಗಿಸ್ಕೊಡ್ಬೇಕು ಜನರಿಗೆ. ವೆದರ್ ಈಸ್ ಮೈನಾರಿಟಿ ಬ್ಯಾಕ್ವರ್ಡ್ ಶೆಡ್ಯೂಲ್ ಕಾಸ್ಟ್ ಆರ್ ಜನರಲ್, ಯಾರು ವಸತಿ ಇದ್ದರಲ್ಲ ಅವ್ರಿಗೆಲ್ಲ ವಸತಿ ಕೊಡಬೇಕು ಅನ್ನೋದೇ ನಮ್ಮ ಸರ್ಕಾರದ ನೀತಿ. ಈ ವಸತಿಗಳನ್ನು ಹಂಚುವಾಗ ಅಲ್ಪಸಂಖ್ಯಾತರ ಸಮುದಾಯದ ಹೆಚ್ಚು ಜನರಿಗೆ ವಸತಿಗಳಿಲ್ಲ. ಹೀಗಾಗಿ ಹಂತವಾಗಿ ವಸತಿಯನ್ನು ಎಲ್ಲ ಸಮಾಜಕ್ಕೆ ಕೊಡಬೇಕು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಅವ್ರಿಗೆ ಕೊಡ್ತಿರೋದ್ರಲ್ಲಿ ಸ್ವಲ್ಪ ಹೆಚ್ಚು ಕೊಡಿ ಅಂತ ಹೇಳಿ ತೀರ್ಮಾನ ಆಗಿದೆ ವಿನಃ ಅದಕ್ಕೆ ಧರ್ಮನೋ ಜಾತಿನೋ ಇದು ಯಾವುದೂ ಮಾನದಂಡ ಅಲ್ಲ. ವಸತಿ ಇಲ್ದಿರೋರ್ಗೆ ವಸತಿ ಕೊಡಬೇಕು. ಬರೀ ಯಾವ ಬರೀ ಬುದ್ಧಿ ಇಲ್ಲದೆ ಮಾತಾಡ್ತವ್ರಿಗೆಲ್ಲ ಹೇಳ್ತೀರನ್ರಿ. ಸ್ವತಂತ್ರ ಹೋರಾಟಗಾರನಿಲ್ವನ್ರಿ, ಬ್ರಿಟಿಷರ ವಿರುದ್ಧ ಹೋರಾಡಲು ಇವ್ರು ಹೋರಾಟ ಮಾಡಿದ್ರೆ ಬ್ರಿಟಿಷರ ವಿರುದ್ಧ. ಮುಸ್ಲಿಂ ಅಂದ ತಕ್ಷಣ ರಾಷ್ಟ್ರ ವಿರೋಧಿ ಅಂತಲ್ವೇ?
140 ಕೋಟಿ ಜನಸಂಖ್ಯೆ ಇದೆ ಭಾರತದಲ್ಲಿ. ಅದರಲ್ಲಿ 17% ಮುಸ್ಲಿಂ ಇದ್ದಾರೆ. ಆರ್ ದೇ ನಾಟ್ ಇಂಡಿಯನ್ಸ್? ಆರ್ ದೇ ನಾಟ್ ಎಂಟರ್ಡ್ ಟು ದಿ ಪ್ರಾವಿಷನ್ ಆಫ್ ದಿ ಕಾನ್ಸ್ಟಿಟ್ಯೂಷನ್? ದೇ ಅವೈಲ್ ದಿ ರೈಟ್ಸ್ ಆ್ಯಂಡ್ ಫಂಡಮೆಂಟಲ್ ರೈಟ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಸುಮ್ಮನೆ ಯಾಕ್ರಿ ಸುಮ್ಮನೆ ಇಲ್ಲದೆಲ್ಲ ಮಾತಾಡ್ತೀರಿ? ಸಿ, ಅವರ ಜನಸಂಖ್ಯೆಯಲ್ಲಿ ಮುಸ್ಲಿಂ ಸಮುದಾಯದಲ್ಲಿ ಹೆಚ್ಚು ಜನರಿಗೆ ಹೋಗಿ ಅವ್ರು ವಾಸ ಮಾಡೋ ಏರಿಯಾ ನೋಡಿ. ದೇ ಲಿವ್ ಲೈಕ್ ಅನಿಮಲ್ ಬೀಯಿಂಗ್ಸ್. ಏನು ಮೂಲಭೂತ ಕೊಡಬಾರ್ದು ಅವ್ರಿಗೆ? ಆರ್ ದೇ ನಾಟ್ ಇಂಡಿಯನ್ಸ್? ಗೌರ್ಮೆಂಟ್ ವಿಲ್ ಟೇಕ್ ಎ ಡಿಸಿಷನ್. ಕೊಡ್ತೀವಿ. ಹೌಸ್ ಈಸ್ ಎ ಪ್ರಯಾರಿಟಿ. ಮನೆ ಇಲ್ದಿದ್ದವ್ರಿಗೆ ಎಲ್ರಿಗೂ ಮನೆ ಕೊಡಬೇಕು ಅನ್ನೋ ನೀತಿ ಆದಮೇಲೆ ಅಂಥದ್ದು ಯಾರಿಗೆಲ್ಲ ಎಲ್ಲರೂ ಕೊಡ್ತೀವಿ. ಕೊಡುವಾಗ ಹೆಚ್ಚು ಸಂಖ್ಯೆಯವರು ಅವ್ರ ಮನೆ ಇಲ್ದಿರೋದ್ರಿಂದ 10% ಬದಲು ಇನ್ನೂ 5% ಜಾಸ್ತಿ ಕೊಡಿ ಅಂತ ಹೇಳಿದ್ದೀವಿ. ಇಟ್ ಡಸಂಟ್ ಮೀನ್ ವಿ ಆರ್ ಡಿನೈಯಿಂಗ್ ಅದರ್ಸ್. ಎಲ್ಲರೂ ಯಾರು ವಸತಿ ಇಲ್ಲ ಅವ್ರಿಗೆಲ್ಲ ವಸತಿ ಕೊಡ್ತೀವಿ. ಹೌಸು ಇಟ್ಸ್ ಎ ಪ್ರಯಾರಿಟಿ ಏರಿಯಾ ಅಲ್ವಾ? ಪ್ರತಿಯೊಬ್ಬರಿಗೂ ತಲೆ ಮೇಲೆ ಸೂರು ಇರಬೇಕು. ಅದು ಪ್ರಯಾರಿಟಿ. ಅದು ಸವಲತ್ತನ್ನು, ಮೂಲಭೂತ ಸೌಕರ್ಯನ ಒದಗಿಸ್ಕೊಡ್ಬೇಕು ಜನರಿಗೆ. ವೆದರ್ ಈಸ್ ಎ ಮೈನಾರಿಟಿ, ಎ ಬ್ಯಾಕ್ವರ್ಡ್, ಶೆಡ್ಯೂಲ್ ಕಾಸ್ಟ್ ಆರ್ ಜನರಲ್, ಯಾರು ವಸತಿ ಏನಾರು ಇದ್ದಾರಲ್ಲ ಅವ್ರಿಗೆಲ್ಲ ವಸತಿ ಕೊಡಬೇಕು ಅನ್ನೋದೇ ನಮ್ಮ ಸರ್ಕಾರದ ನೀತಿ. ಈ ವಸತಿಗಳನ್ನು ಹಂಚುವಾಗ ಅಲ್ಪಸಂಖ್ಯಾತರ ಸಮುದಾಯದ ಹೆಚ್ಚು ಜನರಿಗೆ ವಸತಿಗಳಿಲ್ಲ. ಹೀಗಾಗಿ ಹಂತವಾಗಿ ವಸತಿಯನ್ನು ಎಲ್ಲ ಸಮಾಜಕ್ಕೆ ಕೊಡಬೇಕು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಅವ್ರಿಗೆ ಕೊಡ್ತಿರೋದ್ರಲ್ಲಿ ಸ್ವಲ್ಪ ಹೆಚ್ಚು ಕೊಡಿ ಅಂತ ಹೇಳಿ ತೀರ್ಮಾನ ಆಗಿದೆ ವಿನಃ ಅದಕ್ಕೆ ಧರ್ಮನೋ ಜಾತಿನೋ ಇದು ಯಾವುದೂ ಮಾನದಂಡ ಅಲ್ಲ. ವಸತಿ ಇಲ್ದಿರೋರ್ಗೆ ವಸತಿ ಕೊಡಬೇಕು. ಬರೀ ಯಾವ ಬರೀ ಬುದ್ಧಿ ಇಲ್ಲದೆ ಮಾತಾಡ್ತವ್ರಿಗೆಲ್ಲ ಹೇಳ್ತೀರನ್ರಿ. ಸ್ವತಂತ್ರ ಹೋರಾಟಗಾರನಿಲ್ವನ್ರಿ? ಬ್ರಿಟಿಷರ ವಿರುದ್ಧ ಹೋರಾಡಲು ಇವ್ರು ಹೋರಾಟ ಮಾಡಿದ್ರೆ ಬ್ರಿಟಿಷರ ವಿರುದ್ಧ. ಮುಸ್ಲಿಂ ಅಂದ ತಕ್ಷಣ ರಾಷ್ಟ್ರ ವಿರೋಧಿ ಅಂತಲ್ವೇ? 140 ಕೋಟಿ ಜನಸಂಖ್ಯೆ ಇದೆ ಭಾರತದಲ್ಲಿ. ಅದರಲ್ಲಿ 17% ಮುಸ್ಲಿಂ ಇದ್ದಾರೆ. ಆರ್ ದೇ ನಾಟ್ ಇಂಡಿಯನ್ಸ್? ಆರ್ ದೇ ನಾಟ್ ಎಂಟರ್ಡ್ ಟು ದಿ ಪ್ರಾವಿಷನ್ ಆಫ್ ದಿ ಕಾನ್ಸ್ಟಿಟ್ಯೂಷನ್? ದೇ ಅವೈಲ್ ದಿ ರೈಟ್ಸ್ ಆ್ಯಂಡ್ ಫಂಡಮೆಂಟಲ್ ರೈಟ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಸುಮ್ಮನೆ ಯಾಕ್ರಿ ಸುಮ್ಮನೆ ಇಲ್ಲದೆಲ್ಲ ಮಾತಾಡ್ತೀರಿ? ಸಿ, ಅವರ ಜನಸಂಖ್ಯೆಯಲ್ಲಿ ಮುಸ್ಲಿಂ ಸಮುದಾಯದಲ್ಲಿ ಹೆಚ್ಚು ಜನರಿಗೆ ಹೋಗಿ ಅವ್ರು ವಾಸ ಮಾಡೋ ಏರಿಯಾ ನೋಡಿ. ದೇ ಲಿವ್ ಲೈಕ್ ಅನಿಮಲ್ ಬೀಯಿಂಗ್ಸ್. ಏನು ಮೂಲಭೂತ ಕೊಡಬಾರ್ದು ಅವ್ರಿಗೆ? ಆರ್ ದೇ ನಾಟ್ ಇಂಡಿಯನ್ಸ್? ಗೌರ್ಮೆಂಟ್ ವಿಲ್ ಟೇಕ್ ಎ ಡಿಸಿಷನ್. ಕೊಡ್ತೀವಿ. ಹೌಸ್ ಈಸ್ ಎ ಪ್ರಯಾರಿಟಿ. ಮನೆ ಇಲ್ದಿದ್ದವ್ರಿಗೆ ಎಲ್ರಿಗೂ ಮನೆ ಕೊಡಬೇಕು ಅನ್ನೋ ನೀತಿ ಆದಮೇಲೆ ಅಂಥದ್ದು ಯಾರಿಗೆಲ್ಲ ಎಲ್ಲರೂ ಕೊಡ್ತೀವಿ. ಕೊಡುವಾಗ ಹೆಚ್ಚು ಸಂಖ್ಯೆಯವರು ಅವ್ರ ಮನೆ ಇಲ್ದಿರೋದ್ರಿಂದ 10% ಬದಲು ಇನ್ನೂ 5% ಜಾಸ್ತಿ ಕೊಡಿ ಅಂತ ಹೇಳಿದ್ದೀವಿ. ಇಟ್ ಡಸಂಟ್ ಮೀನ್ ವಿ ಆರ್ ಡಿನೈಯಿಂಗ್ ಅದರ್ಸ್. ಎಲ್ಲರೂ ಯಾರು ವಸತಿ ಇಲ್ಲ ಅವ್ರಿಗೆಲ್ಲ ವಸತಿ ಕೊಡ್ತೀವಿ. ಹೌಸು ಇಟ್ಸ್ ಎ ಪ್ರಯಾರಿಟಿ ಏರಿಯಾ ಅಲ್ವಾ? ಪ್ರತಿಯೊಬ್ಬರಿಗೂ ತಲೆ ಮೇಲೆ ಸೂರು ಇರಬೇಕು. ಅದು ಪ್ರಯಾರಿಟಿ. ಅದು ಸವಲತ್ತನ್ನು, ಮೂಲಭೂತ ಸೌಕರ್ಯನ ಒದಗಿಸ್ಕೊಡ್ಬೇಕು ಜನರಿಗೆ. ವೆದರ್ ಈಸ್ ಎ ಮೈನಾರಿಟಿ, ಎ ಬ್ಯಾಕ್ವರ್ಡ್, ಶೆಡ್ಯೂಲ್ ಕಾಸ್ಟ್ ಆರ್ ಜನರಲ್, ಯಾರು ವಸತಿ ಏನಾರು ಇದ್ದಾರಲ್ಲ ಅವ್ರಿಗೆಲ್ಲ ವಸತಿ ಕೊಡಬೇಕು ಅನ್ನೋದೇ ನಮ್ಮ ಸರ್ಕಾರದ ನೀತಿ. ಈ ವಸತಿಗಳನ್ನು ಹಂಚುವಾಗ ಅಲ್ಪಸಂಖ್ಯಾತರ ಸಮುದಾಯದ ಹೆಚ್ಚು ಜನರಿಗೆ ವಸತಿಗಳಿಲ್ಲ. ಹೀಗಾಗಿ ಹಂತವಾಗಿ ವಸತಿಯನ್ನು ಎಲ್ಲ ಸಮಾಜಕ್ಕೆ ಕೊಡಬೇಕು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಅವ್ರಿಗೆ ಕೊಡ್ತಿರೋದ್ರಲ್ಲಿ ಸ್ವಲ್ಪ ಹೆಚ್ಚು ಕೊಡಿ ಅಂತ ಹೇಳಿ ತೀರ್ಮಾನ ಆಗಿದೆ ವಿನಃ ಅದಕ್ಕೆ ಧರ್ಮನೋ ಜಾತಿನೋ ಇದು ಯಾವುದೂ ಮಾನದಂಡ ಅಲ್ಲ. ವಸತಿ ಇಲ್ದಿರೋರ್ಗೆ ವಸತಿ ಕೊಡಬೇಕು. ಬರೀ ಯಾವ ಬರೀ ಬುದ್ಧಿ ಇಲ್ಲದೆ ಮಾತಾಡ್ತವ್ರಿಗೆಲ್ಲ ಹೇಳ್ತೀರನ್ರಿ. ಸ್ವತಂತ್ರ ಹೋರಾಟಗಾರನಿಲ್ವನ್ರಿ? ಬ್ರಿಟಿಷರ ವಿರುದ್ಧ ಹೋರಾಡಲು ಇವ್ರು ಹೋರಾಟ ಮಾಡಿದ್ರೆ ಬ್ರಿಟಿಷರ ವಿರುದ್ಧ. ಮುಸ್ಲಿಂ ಅಂದ ತಕ್ಷಣ ರಾಷ್ಟ್ರ ವಿರೋಧಿ ಅಂತಲ್ವೇ? 140 ಕೋಟಿ ಜನಸಂಖ್ಯೆ ಇದೆ ಭಾರತದಲ್ಲಿ. ಅದರಲ್ಲಿ 17% ಮುಸ್ಲಿಂ ಇದ್ದಾರೆ. ಆರ್ ದೇ ನಾಟ್ ಇಂಡಿಯನ್ಸ್? ಆರ್ ದೇ ನಾಟ್ ಎಂಟರ್ಡ್ ಟು ದಿ ಪ್ರಾವಿಷನ್ ಆಫ್ ದಿ ಕಾನ್ಸ್ಟಿಟ್ಯೂಷನ್? ದೇ ಅವೈಲ್ ದಿ ರೈಟ್ಸ್ ಆ್ಯಂಡ್ ಫಂಡಮೆಂಟಲ್ ರೈಟ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಸುಮ್ಮನೆ ಯಾಕ್ರಿ ಸುಮ್ಮನೆ ಇಲ್ಲದೆಲ್ಲ ಮಾತಾಡ್ತೀರಿ? ಸಿ, ಅವರ ಜನಸಂಖ್ಯೆಯಲ್ಲಿ ಮುಸ್ಲಿಂ ಸಮುದಾಯದಲ್ಲಿ ಹೆಚ್ಚು ಜನರಿಗೆ ಹೋಗಿ ಅವ್ರು ವಾಸ ಮಾಡೋ ಏರಿಯಾ ನೋಡಿ. ದೇ ಲಿವ್ ಲೈಕ್ ಅನಿಮಲ್ ಬೀಯಿಂಗ್ಸ್. ಏನು ಮೂಲಭೂತ ಕೊಡಬಾರ್ದು ಅವ್ರಿಗೆ? ಆರ್ ದೇ ನಾಟ್ ಇಂಡಿಯನ್ಸ್? ಗೌರ್ಮೆಂಟ್ ವಿಲ್ ಟೇಕ್ ಎ ಡಿಸಿಷನ್. ಕೊಡ್ತೀವಿ. ಹೌಸ್ ಈಸ್ ಎ ಪ್ರಯಾರಿಟಿ. ಮನೆ ಇಲ್ದಿದ್ದವ್ರಿಗೆ ಎಲ್ರಿಗೂ ಮನೆ ಕೊಡಬೇಕು ಅನ್ನೋ ನೀತಿ ಆದಮೇಲೆ ಅಂಥದ್ದು ಯಾರಿಗೆಲ್ಲ ಎಲ್ಲರೂ ಕೊಡ್ತೀವಿ. ಕೊಡುವಾಗ ಹೆಚ್ಚು ಸಂಖ್ಯೆಯವರು ಅವ್ರ ಮನೆ ಇಲ್ದಿರೋದ್ರಿಂದ 10% ಬದಲು ಇನ್ನೂ 5% ಜಾಸ್ತಿ ಕೊಡಿ ಅಂತ ಹೇಳಿದ್ದೀವಿ. ಇಟ್ ಡಸಂಟ್ ಮೀನ್ ವಿ ಆರ್ ಡಿನೈಯಿಂಗ್ ಅದರ್ಸ್. ಎಲ್ಲರೂ ಯಾರು ವಸತಿ ಇಲ್ಲ ಅವ್ರಿಗೆಲ್ಲ ವಸತಿ ಕೊಡ್ತೀವಿ.